ನಿನಗೇನೋ ಚೆನ್ನಾಗಿ ಗೊತ್ತಿರೋ ಹಾಗೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಸ್ವಿಚ್ ಆಫ್ ಮಾಡೋದಿಲ್ಲ. ಅದು ಮಿತ್ರ ಅವರೇ, ಅದು ಜನರಲಿ ತುಂಬಾ ಆಫೀಸಲ್ಲಿ ಎಂಪ್ಲಾಯೀಸ್ಗೆ ಅಂತ ಜಾಗದಲ್ಲೇ ಸ್ವಿಚಸ್ ಇಡ್ತಾರಲ್ಲ, ಅಷ್ಟೇ ಯಾಕೆ ನಾನ್ ವರ್ಕ್ ಮಾಡೋ ಆಫೀಸಲ್ಲಿ ಕೂಡ ಮಾನಿಟರ್ ಪಕ್ಕದಲ್ಲೇ ಸ್ವಿಚ್ ಬೋರ್ಡ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಕೂಡ ಇರುತ್ತೆ ಅಂತ ಗೆಸ್ ಮಾಡಿ ಹೋಗಿ ನೋಡ್ದೆ. ಸ್ವಿಚ್ ಬೋರ್ಡ್ ಇತ್ತು, ಆಫ್ ಮಾಡ್ದೆ. ಆದ್ರೆ ನೀನು ಆದ್ರೂ ಕೆಲವು ಎಂಪ್ಲಾಯೀಸ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಮಿತ್ರ ಅವರೇ. ಈ ಪ್ಲೇಸ್ ಅಲ್ಲಿ ಯಾರು ವರ್ಕ್ ಮಾಡ್ತಿದ್ರೋ ಏನೋ, ಇಷ್ಟೆಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ? ಹೊರಡೋ ಮೊದಲು ಸ್ವಿಚ್ ಆಫ್ ಮಾಡಿ ಹೋಗ್ಬೇಕು ಅಂತಾನೂ ಗೊತ್ತಿಲ್ವಾ? ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲದೆ ಇದ್ರೆ ಹೇಗೆ ಹೇಳಿ ಮಿತ್ರ ಅವರೇ? ಭಾಗ್ಯ, ಆ ಜಾಗದಲ್ಲಿ ವೆಂಕಟ ಭಾಗ್ಯಲಕ್ಷ್ಮಿ ಅನ್ನೋ ಹುಡುಗಿ ಕೆಲಸ ಮಾಡ್ತಾಳೆ. ಅವಳಿಗೇನು ಹೇಳ್ಬೇಡ. ಏನೋ ಗೊತ್ತಾಗದೆ ಮರ್ತಿರ್ಬೇಕಷ್ಟೆ. ಆದರೆ ಯಾವಾಗಲೂ ತುಂಬ ರೆಸ್ಪಾನ್ಸಿಬಲ್ ಆಗಿರ್ತಾಳೆ. ಎಷ್ಟೇ ಭಾರ ಇದ್ರೂ ಹೆಗಲ ಮೇಲೆ ಹೊರೋದಕ್ಕೆ ರೆಡಿ ಇರ್ತಾಳೆ. ತುಂಬ ಬುದ್ಧಿವಂತೆ, ಚುರುಕ ಕೆಲಸ ಮಾಡ್ತಾಳೆ. ಅವಳಿರೋ ರೀತಿಯಿಂದಾಗ್ಲಿ, ಕೆಲಸ ಮಾಡೋ ವಿಧಾನದಿಂದಾಗ್ಲಿ ಎಲ್ರೂ ತುಂಬ ಬೇಗ ಇಂಪ್ರೆಸ್ ಮಾಡಿದ್ರು. ಇಷ್ಟು ಒಳ್ಳೆ ಕ್ವಾಲಿಟೀಸ್ ಇರೋ ಹುಡುಗಿನ ಸ್ವಿಚ್ ಆಫ್ ಮಾಡಿಲ್ಲ ಅಂತ ಒಂದು ಕಾರಣಕ್ಕೆ ಆ ಹುಡುಗಿಗೆ ಏನೇನೋ ಹೇಳಿ. ಭಾಗ್ಯ ನಿಮ್ಗಿಷ್ಟ ಆಗದೆ ಇದ್ರು ಕನಿಷ್ಠ ಭಾಗ್ಯಲಕ್ಷ್ಮಿಗಿರೋ ಒಳ್ಳೆ ಗುಣಗಳನ್ನಾದ್ರೂ ನೀವು ಗುರ್ತಿಸ್ತಿದ್ದೀರಲ್ಲ, ಅದೇ ತುಂಬಾ ಸಂತೋಷ. ಸರಿ ಸರಿ ಭಾಗ್ಯ, ಹೊರಡೋಣವಾ? ಹಾ ಸರಿ ಮಿತ್ರ ಅವರೇ. ಮನೀಷಾ, ಒಬ್ಳೇ ಇಲ್ಲೇನ್ ಮಾಡ್ತಿದ್ಯಾ? ಯಾವ ವಿಷಯನ ಇಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿರೋದು? ಮಿತ್ರನ್ ಬಗ್ಗೆ ಹೀಗೆ ಡೀಪ್ ಆಗಿ ಥಿಂಕ್ ಮಾಡೋದು, ಸುಮ್ನೆ ಅವನಿಗೋಸ್ಕರ ಕಾಯ್ತಿರೋದ್ ಬಿಟ್ರೆ ಇನ್ನು ನನ್ಗೆ ಏನ್ ಉಳ್ದಿದೆ ಆಂಟಿ? ಮಿತ್ರ ವಿಷಯಕ್ಕೆ ಯಾಕೋ ನಿನ್ ವರಿ ಆಗ್ತಿರೋದು ಅರ್ಥ ಆಗ್ತಿದೆ. ಅದೇನಂತ ಹೇಳಿದ್ರೆ ಅಲ್ವಾ ಅರ್ಥ ಆಗೋದು? ಹೇಳೋದಕ್ಕೆ ಏನಿದೆ ಆಂಟಿ? ಭಾಗ್ಯನ ಕರ್ಕೊಂಡು ಮಿತ್ರ ಎಲ್ಲಿಗೂ ಹೋಗಿದ್ದಾನೆ, ಅದು ಕೂಡ ಈ ಟೈಮಲ್ಲಿ. ಯಾಕೆ ಹೋಗಿದಾನೋ, ಅವರಿಬ್ರು ಅದ್ ಎಲ್ಲಿ ಹೋಗಿದಾರೋ ನನ್ಗೇನು ಗೊತ್ತಾಗ್ತಿಲ್ಲ ಆಂಟಿ. ಏನು, ಭಾಗ್ಯನ ಕರ್ಕೊಂಡು ಮಿತ್ರ ಈ ಟೈಮ್ಗೆ ಹೊರಗಡೆ ಹೋದ್ನಾ? ಯಾಕೆ ಮನೀಷಾ, ಇನ್ನೂ ಮಲಗಿಲ್ವಾ? ಎಲ್ಲಿದ್ರೆ ಮಾಡೋಕ್ ಬಿಟ್ಯಾ ಮಿತ್ರ? ಕಣ್ಣಗ್ ನಿದ್ರೆ ಇಲ್ದಾಗ ಮಾಡ್ತೀಯಾ, ಮನ್ಸಿಗೆ ನೆಮ್ಮದಿ ಇಲ್ದಾಗ ಮಾಡ್ತೀಯಾ. ವಾಟ್ ಯು ಮೀನ್? ನಾನೇನ್ ಮಾಡ್ದೆ ಈಗ? ಇನ್ನೇನ್ ಮಿತ್ರ, ಈ ಟೈಮಲ್ಲಿ ಭಾಗ್ಯನ ನಿನ್ ಜೊತೆ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಏನಾದ್ರೂ ಲಾಂಗ್ ಡ್ರೈವ್ ಹೋಗಿದ್ಯಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಮನೀಷಾ? ಈಗ ನಾನು ಎಲ್ಲಿಗೆ ಹೋದೆ, ಯಾಕೆ ಹೋದೆ ಅನ್ನೋದನ್ನ ನಿನಗೆ ಹೇಳ್ಬೇಕಾ? ನೀನ್ ಹೇಳ್ದೆ ಹೋದ್ರೆ ನನಗನ್ಸಿದ್ದನ್ನೇ ನಾನ್ ಹೇಳ್ಬೇಕಾಗತ್ತೆ ಮಿತ್ರ. ಅಷ್ಟಕ್ಕೂ ನಿನ್ ಜೊತೆಗೆ ಭಾಗ್ಯನ ಕರ್ಕೊಂಡು ಹೋಗ್ಬೇಕಾಗಿದ್ದ ಅಗತ್ಯ ಏನಿತ್ತು? ಅರ್ಜೆಂಟಾಗಿ ಒಂದು ಫೈಲ್ ಕಲೆಕ್ಟ್ ಮಾಡ್ಕೋಬೇಕಿತ್ತು, ಅದಕ್ಕೆ ನಾನು ಆಫೀಸಿಗೆ ಹೋಗಿ ಬಂದೆ. ಅದೇ ಟೈಮಲ್ಲಿ ಭಾಗ್ಯ ಏನೋ ಸಾಮಾನು ತಗೋಬೇಕು ಅಂತ ಹೇಳಿದ್ಲು, ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಅದಕ್ಕೆ ಯಾಕೆ ಇಷ್ಟಾದ ಅಂತ ಮಾಡ್ತಿದ್ಯಾ? ಭಾಗ್ಯ ಏನೋ ತಗೋಬೇಕು ಅಂತ ಬಂದ್ರೆ ಮತ್ತೆ ಅವಳ ಕೈಯಲ್ಲಿ ಏನೂ ಇಲ್ವಲ್ಲ?
ತಗೊಂಡ್ ಬಂದಿರೋ ಐಟಮ್ಸ್ ಎಲ್ಲಿ? ಓ ನಾನ್ ತರ್ಲೇ ಇಲ್ಲ ಅಲ್ವಾ? ನಿಜನೇ, ಸರಿಯಾಗಿ ನೆನಪು ಮಾಡ್ದೆ ಮನೀಷಾ. ಏನ್ ಮಿತ್ರ ಅವ್ರೆ, ನಾನಂತೂ ಮರ್ತ್ಬಿಟ್ಟೆ. ಕನಿಷ್ಠ ನೀವಾದ್ರೂ ನೆನ್ಪು ಮಾಡೋದಲ್ವಾ? ನೀವ್ ನಿಮ್ ಆಫೀಸ್ ಕೆಲ್ಸ ಮಾತ್ರ ಮಾಡ್ಕೊಂಡ್ರೆ ಸಾಕಾ? ನಿಮ್ ಜೊತೆ ಬಂದ್ ನಾನು ಯಾಕ್ ಬಂದಿದ್ದು, ಏನ್ ತಗೊಳಕ್ ಬಂದಿದ್ದು ಅಂತ ಯೋಚನೆ ಮಾಡ್ಬೇಕಲ್ವಾ? ದಾರಿ ಮಧ್ಯೆ ಇದ್ರ ಬಗ್ಗೆ ನನಗ್ ನೆನ್ಪು ಮಾಡೋದಲ್ವಾ? ಇದೊಳ್ಳೆ ಕಥೆ ಆಯ್ತು ಭಾಗ್ಯ. ನಾನೇನೋ ನಾನು ಟೆನ್ಷನ್ಲಿದ್ದೆ. ನೆನ್ಪಿಟ್ಕೊಂಡು ನನಗೆ ಹೇಳಬೇಕಾಗಿದ್ದಿದ್ದ ಕರ್ತವ್ಯ ನಿಂದು. ನೀನ್ ಮರ್ತು ಬಂದು ನನಗೆ ಹೇಳ್ತಿದ್ಯಲ್ಲ. ಹೋಗ್ಲಿ ಬಿಡಿ ಮಿತ್ರ ಅವ್ರೆ. ಈಗ ನನ್ ಕೈಲಿ ಏನೂ ಇಲ್ಲ ಅಂತ ಮನೀಷಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ಈಗ ಮತ್ತೆ ನಾವಿಬ್ರು ಸೇರಿ ವಾಪಸ್ ಹೋಗ್ಬೇಕು. ಇಬ್ರು ಸೇರಿ ಸುತ್ತಾಡ್ಕೊಂಡೇ ಬರ್ಬೇಕು. ಇಬ್ರು ಹೋಗಿ ಬೇಕಾಗಿರೋ ಸಾಮಾನೆಲ್ಲ ತಗೊಂಡ್ ಬರ್ಬೇಕು. ಏನ್ ಮನೀಷಾ, ಈಗ ನಾವಿಬ್ರು ವಾಪಸ್ ಹೋದ್ರೆ ನಿನಗ್ ಖುಷಿ ಆಗತ್ತಾ? ಭಾಗ್ಯ, ಆಗ್ಲೇ ತುಂಬಾ ಲೇಟ್ ಆಗಿದೆ. ಈಗ ಹೋದ್ರೆ ಏನು ಸಿಗಲ್ಲ. ಅದ್ರ ಬಗ್ಗೆ ನೀನ್ ನಾಳೆ ನೋಡ್ಕೊ. ಇಂಥದ್ನೆಲ್ಲ ಈಗಿನ ಹಾಗೆ ಆಗಾಗ ನನಗ್ ನೆನಪು ಮಾಡ್ತಾನೆ ಇರು ಮನೀಷಾ. ಈಗ ನೆನಪು ಮಾಡ್ದ್ಯಲ್ಲ, ನಾಳೆ ಅವ್ರ ಜೊತೆಗೆ ಮತ್ತೆ ಹೋಗಿ ಎಲ್ಲ ಸಾಮಾನ್ ತರ್ತೀನಿ. ನೋಡು, ಬುದ್ಧಿ ನೀನೊಬ್ಳಿಗೆ ಇರೋದು ಅಂತ ತುಂಬಾ ಎಗ್ರಾಡ್ಬೇಡ. ನೀನ್ ಮುಂದೆ ಇರೋರು ಕೂಡ ಬುದ್ಧಿ ಉಪಯೋಗಿಸೋಕೆ ಶುರು ಮಾಡಿದ್ರೆ ನಿನ್ ಯಾವ ಪ್ಲಾನು ಯಾವ್ದಕ್ಕೂ ಯೂಸ್ ಇಲ್ಲ. ನಿನ್ ಅತಿಯಾದ ಜಾಣತನ ನನ್ ಮುಂದಂತೂ ನಡೆಯಲ್ಲ. ಇದನ್ ನೆನ್ಪಿಟ್ಕೊ. ನೋಡಿದ್ರ ಆಂಟಿ ಎಷ್ಟು ಕೊಬ್ಬು ಇವಳಿಗೆ ಅಂತ? ಮಿತ್ರ ಜೊತೆಗೆ ಹೊರಗಡೆ ಹೋಗ್ಬೇಕು ಅಂತ ಬೇಕು ಅಂತಾನೆ ಈ ಶಾಪಿಂಗ್ ನಾಟಕ ಆಡಿದ್ಲು. ಈಗ ಅದನ್ನೇ ಅಡ್ಡ ಇಟ್ಕೊಂಡು ನನ್ನನ್ನೇ ರೇಗ್ಸೋಕ್ ಬರ್ತಾಳೆ. ಆ ಭಾಗ್ಯ ಬಾಲ ಕಟ್ ಮಾಡೋವರ್ಗೂ ನನಗ್ ನೆಮ್ಮದಿನೇ ಇರಲ್ಲ ಆಂಟಿ. ಕೂಲ್ ಡೌನ್ ಮನೀಷಾ, ಕೂಲ್ ಡೌನ್. ಹೀಗೆ ಚಿಕ್ಕ ಚಿಕ್ಕ ಆಟ ಆಡಿ ಭಾಗ್ಯ ಸಂತೋಷ ಪಡ್ಲಿ ಬಿಡು. ನಾಳೆ ಮಿತ್ರ ಜೊತೆಗೆ ಟರ್ಕಿಗ್ ಹೋಗೋ ಅವಕಾಶನ ನೀನ್ ಕಿತ್ಕೊಂಡು ಆಗ ಭಾಗ್ಯನ ಸರಿಯಾಗಿ ಆಡ್ಸು. ಈ ತರ ಚಿಕ್ಕ ಚಿಕ್ಕ ಬಾಣ ಬಿಟ್ಕೊಂಡು ಭಾಗ್ಯ ಎಷ್ಟಾದ್ರೂ ಖುಷಿ ಪಡ್ಲಿ. ನಾವು ಅದಕ್ಕಿಂತ ದೊಡ್ಡ ಆಯುಧನೇ ಬಿಡೋಣ. ನೀನು ಮಿತ್ರನ್ ಜೊತೆ ಟರ್ಕಿ ಟ್ರಿಪ್ಗೆ ಹೋದ್ರೆ ಅದನ್ನ ಭಾಗ್ಯ ನೋಡಿ ಉರ್ಕೊಳ್ಳೋ ಹಾಗೆ ಮಾಡೋಣ. ಎಕ್ಸಾಕ್ಟ್ಲಿ ಆಂಟಿ. ಭಾಗ್ಯ ಅಳೋದನ್ನ ನೋಡಿ ನಾನ್ ಖುಷಿ ಪಡ್ಬೇಕು. ಅಲ್ಲಿವರೆಗೂ ನನ್ ಮನ್ಸಿಗೆ ಸಮಾಧಾನ ಆಗಲ್ಲ. ಹಲೋ, ನಾವು ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಿದ್ದೀವಿ. ಹೇಳಿ ಸರ್. ಮಾತಾಡ್ತಿರೋದು ವೆಂಕಟ ಭಾಗ್ಯಲಕ್ಷ್ಮಿನ? ಹೌದು ಸರ್, ನಾನೇ ಮಾತಾಡ್ತಿರೋದು. ಓಕೆ, ನಮ್ಮ SI ಪಾಸ್ಪೋರ್ಟ್ ವೆರಿಫಿಕೇಶನ್ಗೋಸ್ಕರ ನಿಮ್ಮ ಮನೆಗೆ ಬರ್ತಿದ್ದಾರೆ. ನೀವು ಮನೇಲೇ ಇರ್ತೀರಲ್ಲ? ಹಾ, ಮನೇಲೇ ಇರ್ತೀನಿ. ಸರಿ ಇನ್ನೇನು ಹೊರಡ್ತಿದ್ದಾರೆ. ಓಕೆ ಸರ್. ಏನಮ್ಮ ಭಾಗ್ಯ, ಫೋನಲ್ಲಿ ಮಾತಾಡ್ತಾ ಯಾಕೋ ಆತಂಕ ಪಡ್ತಿದ್ಯಾ? ಏನಿಲ್ಲ ಮಾವ, ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಪೊಲೀಸರು ಮನೆಗೆ ಬರ್ತಾರಂತೆ. ಓ, ಹಾಗಾದ್ರೆ ಒಳ್ಳೇದೇ ಅಲ್ವಮ್ಮ. ಈ ವೆರಿಫಿಕೇಶನ್ ಆಗೋದ್ರೆ ನಿನಗೆ ಪಾಸ್ಪೋರ್ಟ್ ಬಂದಂಗೆ ಅಲ್ವಾ? ಮಿತ್ರನ್ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗೋ ಅವಕಾಶ ಬಂದಂಗೇನೆ. ಪಾಸ್ಪೋರ್ಟ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ಪಕ್ಕಕ್ಕಿಡಿ ಮಾವ. ಅದ್ರಿಂದ ಇವತ್ತು ಮನೇಲಿ ಹುಟ್ಕೊಳ್ಳೋ ಸಮಸ್ಯೆಯಿಂದ
ಹೇಗ್ ಹೊರಗಡೆ ಬರೋದಂತ ಮೊದ್ಲು ಯೋಚನೆ ಮಾಡ್ಬೇಕು. ಸಮಸ್ಯೆ ಆಗುತ್ತಾ? ಏನಮ್ಮ ಭಾಗ್ಯ? ಪಾಸ್ಪೋರ್ಟ್ನಲ್ಲಿ ನನ್ನ ಹೆಸರು ವೆಂಕಟ ಭಾಗ್ಯಲಕ್ಷ್ಮಿ ಅಂತ ಇದೆ. ಪೊಲೀಸರು ಬಂದು ಇಲ್ಲಿ ವೆಂಕಟ ಭಾಗ್ಯಲಕ್ಷ್ಮಿ ಯಾರು ಅಂತ ಕೇಳಿದ್ರು ಅಂದ್ಕೊಳ್ಳಿ, ಮಿತ್ರ ಅವ್ರಿಗೆ ಮನೀಷಾಗೆ ಅನುಮಾನ ಶುರುವಾಗುತ್ತೆ. ನಾನು ಆಫೀಸಲ್ಲಿ ಕೆಲಸ ಮಾಡೋ ಭಾಗ್ಯಲಕ್ಷ್ಮಿ ಒಬ್ರೇ ಅಂತ ಅವ್ರಿಗೆ ನಿಜ ಗೊತ್ತಾಗ್ಬಿಡುತ್ತೆ. ನಿಜಾನೇ ಭಾಗ್ಯ, ನಾವ್ ಈ ವಿಷಯದ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಇವಾಗ ಏನ್ ಮಾಡೋದು? ನನಗ್ ಕೂಡ ಅದೇ ಅರ್ಥ ಆಗ್ತಿಲ್ಲ ಮಾವ. ವೆರಿಫಿಕೇಶನ್ಗೆ ಯಾವತ್ತಿದ್ರೂ ಪೊಲೀಸರು ಮನೆಗೆ ಬರಲೇಬೇಕು. ಆದ್ರೆ ಮನೆಯವ್ರ ಮುಂದೆ ನನ್ನ ಹೆಸರನ್ನ ಅವ್ರು ಹೇಳ್ತಿರೋ ಹಾಗೆ ನೋಡ್ಕೋಬೇಕು. ಅದ್ ಹೇಗ್ ಸಾಧ್ಯ ಆಗತ್ತೆ? ಯಾರೊಬ್ರು ಮುಂದೆ ನನ್ನ ಹೆಸರು ಹೇಳಿದ್ರು ಇಷ್ಟು ದಿನ ಪಟ್ಟಿರೋ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಗತ್ತೆ. ಹಾಗಾಗೋದಕ್ಕೆ ಅವಕಾಶ ಇಲ್ಲ ಭಾಗ್ಯ. ಪೊಲೀಸರು ಬರೋದಕ್ಕೂ ಮುಂಚೆನೆ ನಾವೇನಾದ್ರೂ ಒಂದು ಯೋಚನೆ ಮಾಡಲೇಬೇಕು. ಏ ಸುಧೀರ್, ಕಾಫಿ ಕೊಡಕ್ ಹೇಳಿ ಎಷ್ಟ್ ಹೊತ್ತಾಯ್ತು? ತಗೊಂಡ್ ಬಾ. ಸರಿ ಅಜ್ಜಿ. ಮೇಡಮ್ ತಗೊಳ್ಳಿ ಕಾಫಿ. ಅದೇನೋ ಆಗಿಂದ ಕತ್ ಕುಯ್ದಿರೋ ಕುರಿ ಹಾಗೆ ನಾನ್ ಕೂಗ್ತಿದ್ರೆ ನಂಗ್ ಕಾಫಿ ತಂದ್ಕೊಡ್ದೆ, ಅರವಿಂದಂಗ್ ತಂದ್ಕೊಟ್ಟಿಯಲ್ಲ, ಏನ್ ವಿಷಯ? ಅಜ್ಜಿ ಅವ್ರೆ, ನೀವ್ ಆಗ್ಲಿಂದ ಕೆಮ್ತಾ ಇದ್ದೀರಾ. ಈ ಟೈಮಲ್ಲಿ ನಿಮ್ಗೆ ಬೇಕಾಗಿರೋದು ಕಾಫಿ ಅಲ್ಲ, ಟಾನಿಕ್. ತಗೊಂಬರ್ತೀನಿ, ಕುಡಿಯೋರಂತೆ. ಅದೆಲ್ಲ ನಂಗ್ ಬೇಡ, ಮೊದ್ಲು ಕಾಫಿ ತಗೊಂಡ್ ಬಾ. ಅತ್ತೆ, ಎಲ್ಲದಕ್ಕಿಂತ ಆರೋಗ್ಯ ಮುಖ್ಯ. ಸುಧೀರ್, ಹೋಗಿ ಟಾನಿಕ್ ತಗೊಂಡ್ ಬಾ. ಸರಿ ಮೇಡಮ್. ಆಂಟಿ, ನಮ್ಮನೆಗೆ ಪೊಲೀಸ್ ಅವ್ರು ಯಾಕೆ ಬರ್ತಿದ್ದಾರೆ? ಮತ್ತೆ ಈ ಭಾಗ್ಯ ಏನ್ ಘನಕಾರ್ಯದ ಕೆಲ್ಸ ಮಾಡಿದಾಳೋ? ಈಗ ಇವ್ರು ನನ್ನ ಪೂರ್ತಿ ಹೆಸರು ಹೇಳಿದ್ರೆ ಆಫೀಸಲ್ಲಿರೋ ಭಾಗ್ಯಲಕ್ಷ್ಮಿ ನಾನು ಒಬ್ರೇ ಅಂತ ಗೊತ್ತಾಗತ್ತಾ? ಏನ್ ಮಾಡೋದೀಗ? ಭಾಗ್ಯ ಈ ಮನೇಲಿರೋವರೆಗೂ ಪೊಲೀಸರು ಈ ಮನೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಂದನ್ ಫ್ಯಾಮಿಲಿ ಮರ್ಯಾದೆ ದಿನ ಹೋಗ್ತಾನೆ ಇರತ್ತೆ. ಮನೀಷಾ, ಈಗ ಪೊಲೀಸ್ ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ದೆ ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ? ಎಕ್ಸ್ಕ್ಯೂಸ್ ಮೀ ಸರ್. ಹಾಯ್ ಸರ್, ಏನು ವಿಷಯದ ಮೇಲೆ ಬಂದಿದ್ದೀರಾ? ಪಾಸ್ಪೋರ್ಟ್ ವೆರಿಫಿಕೇಶನ್ಗೋಸ್ಕರ ಬಂದ್ವಿ. ಆ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ಮೇಲೆ ಅವ್ರ ಡೀಟೇಲ್ಸ್ನ ತಗೊಳೋದು ನಾವು ಜವಾಬ್ದಾರಿ ಅಲ್ವಾ ಸರ್? ಅದಕ್ಕೆ ಬಂದೆ ಸರ್. ಇಟ್ಸ್ ಓಕೆ ಸರ್. ಹೆಸರು ರಮೇಶ್. ಆ ಪೇಪರ್ಸ್ನ ಕೊಡು. ಇಲ್ಲಿ ವೆಂಕಟ ಏನಾಯ್ತು ಬಾವಾ? ಅಂಕಲ್, ಏನಾಯ್ತು ತ್ರಿವಿಕ್ರಮ? ಏನಾಯ್ತು? ನಿಧಾನ. ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ಡ್ಯಾಡ್? ಆರ್ ಯು ಓಕೆ? ಏನ್ರಿ ಏನಾಯ್ತು ರೀ? ಅಯ್ಯೋ, ಏನಾಗಿಲ್ಲ ಅರವಿಂದ. ಗೊತ್ತಿಲ್ಲದೆ ಕೈ ತಗ್ಲಿ ಆ ಫ್ಲವರ್ ವಾಸ್ ನನ್ನ ಕಾಲ್ ಮೇಲೆ ಬಿದ್ದೋಯ್ತು.
ಮಾವ ಜೋರಾಗಿ ಬಿತ್ತಾ? ಏಟ್ ತುಂಬಾ ಜಾಸ್ತಿ ಆಗಿಲ್ಲ ತಾನೆ? ಏನಾದ್ರೂ ಹಚ್ಲ ಮಾವ? ಅಯ್ಯೋ ನನಗೇನಾಗಿಲ್ಲ, ಪರವಾಗಿಲ್ಲ ಅಮ್ಮ. ಪೊಲೀಸರು ನಮಗೋಸ್ಕರ ಎಷ್ಟೊತ್ತು ಅಂತ ವೆಯ್ಟ್ ಮಾಡ್ತಾರೆ. ಹೋಗಿ ಅದೇನು ಅಂತ ನೋಡೋಗಮ್ಮ. ಅಂದ್ರೆ ಮಾವ ಬೇಕು ಅಂತಾನೆ ಹೀಗ್ ಮ್ಯಾನೇಜ್ ಮಾಡ್ತಿದಾರಾ? ಹಾ ಸರಿ ಆಯ್ತು ಮಾವ. ಡ್ಯಾಡ್, ಇಲ್ಲಿ ವೆಂಕಟ ಭಾಗ್ಯಲಕ್ಷ್ಮಿ ಯಾರು? ಅಯ್ಯೋ ಮೇಡಮ್, ನಿಮ್ಮನ್ನೇ. ನಾನೇ ಸರ್. ನಿಮ್ಮ ಆಧಾರ್ ಕಾರ್ಡ್ ತಗೊಂಬನ್ನಿ. ಒಂದ್ ನಿಮಿಷ ಸರ್, ತರ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೆಂಕಟ ಭಾಗ್ಯಲಕ್ಷ್ಮಿ ಅವರೇ. ಅಯ್ಯೋ ರಾಮ, ಇವನೊಬ್ಬ ಹತ್ತತ್ತು ಸರಿ ವೆಂಕಟ ಭಾಗ್ಯಲಕ್ಷ್ಮಿ ಅಂತಾನೆ ಕರೀತಾನೆ. ಹನುಮಾನ್ ಚಾಲೀಸ ಹೇಳ್ದಂಗೆ ಹೇಳ್ತಾನೆ ಇದ್ದಾನೆ. ಎಲ್ಲ ಸರಿಯಾಗಿದೆ ವೆಂಕಟ ಭಾಗ್ಯಲಕ್ಷ್ಮಿ ಅವರೇ. ಅಲ್ಲೋಡು ಮತ್ತೆ ಕರೀತಾನೆ. ಏನೇ ಆದ್ರೂ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳದ್ನಲ್ಲ. ಸದ್ಯ ವೆರಿಫಿಕೇಶನ್ ಆಗೋದಂಗೆನೆ. ಡ್ಯಾಡ್, ಈಗ ನೋವು ಹೇಗಿದೆ? ಈಗ ನೋವು ಸ್ವಲ್ಪ ಕಡಿಮೆ ಆಯ್ತು ಮಿತ್ರ. ಪ್ರಾಬ್ಲಮ್ ಏನಿಲ್ಲ ಬಿಡು. ನಿಜವಾಗ್ಲೂ ಕಮ್ಮಿ ಆಯ್ತಾ? ಆರ್ ಯು ಶೋರ್? ಹೌದು ಕಣ, ನೋವೆಲ್ಲ ಹೋಯ್ತು. ಇಲ್ಲೊಂದು ಸೈನ್ ಮಾಡಿ ಮೇಡಮ್. ಇಲ್ಲಿವರೆಗೂ ಅಷ್ಟು ಕೂಗ್ತಾ ಇದ್ದೆ, ಇಷ್ಟು ಬೇಗ ಮ್ಯಾಜಿಕ್ ಮಾಡ್ದ ಹಾಗೆ ನೋವು ಹೇಗ್ ಕಡಿಮೆ ಆಯ್ತು? ಅದು ಹಾಗೆ ಅಮ್ಮ, ಒಂದೊಂದ್ಸರಿ ನೋವು ಹಂಗೆ ಹೊರಟೋಗುತ್ತೆ. ಪ್ರತಿಯೊಂದಕ್ಕೂ ಅನುಮಾನ ಪಡಬೇಡಮ್ಮ ನೀನು. ನನ್ನ ಹತ್ರ ಆನ್ಸರ್ಸ್ ಇಲ್ಲ. ಹೌದು, ನಿಮ್ಮ ಗಂಡನ ಹೆಸರೇನು? ಮಿತ್ರ ನಂದನ್. ಮಿತ್ರ ಅವ್ರೆ, ಒಂದ್ ನಿಮಿಷ ಇಲ್ಲಿ ಬನ್ನಿ. ಹೇಳಿ ಸರ್. ಇವರು ನಿಮ್ಮ ಹೆಂಡತಿನಾ? ನಿಮ್ಮನ್ನೇ ಕೇಳ್ತಾ ಇರೋದು ಮಿತ್ರ ಅವರೇ. ಇವ್ರು ನಿಮ್ಮ ಹೆಂಡತಿನಾ? ಹೌದು ಸರ್. ಭಾಗ್ಯ ನನ್ನ ಹೆಂಡತಿ. ನಾವಿಬ್ರು ಫಾರಿನ್ಗೆ ಹೋಗ್ತಿದ್ದೀವಿ. ಅದಕ್ಕೆ ಇವಳು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. 4 ದಿನದಲ್ಲಿ ಹೋಗೋಳು. ಇನ್ ಮುಂದೆ ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ಬೋದಲ್ವಾ? ನನ್ನ ಹೆಂಡತಿ ಅಂತ ದೊಡ್ಡ ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳೋ ಹಾಗೆ ಹೇಳ್ತಿದ್ದಾನೆ. ನನಗೆ ಕಾಲ್ ಮಾಡಿದ್ದು ನಾನೇ. ನನ್ನ ಫ್ರೆಂಡಿಗೆ ನೀವು ಕ್ಲೋಸ್ ಫ್ರೆಂಡ್ ಅಂತಲ್ವಾ? ಹೌದು ಮೇಡಮ್. ಅಷ್ಟಕ್ಕೂ ನಿಮ್ಗೇನು ಬೇಕು? ಏನಿಲ್ಲ, ಪಾಸ್ಪೋರ್ಟ್ ವೆರಿಫಿಕೇಶನ್ಗೋಸ್ಕರ ಬಂದಿದ್ದಲ್ವಾ? ಆ ಭಾಗ್ಯ ಪಾಸ್ಪೋರ್ಟ್ ರಿಜೆಕ್ಟ್ ಆಗೋ ಹಾಗೆ ಮಾಡಬೇಕು. ರಿಜೆಕ್ಟ್ ಮಾಡಿ ಅನ್ನೋ ಅಷ್ಟು ಈಸಿ ಅಲ್ಲ ಮೇಡಮ್ ರಿಜೆಕ್ಟ್ ಮಾಡೋದು. ಅದಕ್ಕೆ ಅಂತ ತುಂಬ ಪ್ರೊಸೆಸ್ ಇರುತ್ತೆ, ತುಂಬ ಕಾರಣಗಳು ಹೇಳಬೇಕಾಗುತ್ತೆ.
ತುಂಬಾ ಮ್ಯಾನಿಪುಲೇಷನ್ ಮಾಡಬೇಕಾಗುತ್ತೆ. ಕಷ್ಟ ತೋರಿಸಿ ದುಡ್ಡು ಮಾಡೋದು ಅಂದ್ರೆ ಇದೆ. ನಿಮ್ಗೇನ್ ಬೇಕೋ ಇಂಡೈರೆಕ್ಟ್ ಆಗಿ ಚೆನ್ನಾಗಿ ಕೇಳಿದ್ರಿ. ಸರಿ, 1 ನಿಮಿಷ ಇರಿ. ಇದ್ರ ಮುಂದೆ ಎಷ್ಟು ಕಷ್ಟದ ಕೆಲಸ ಆದ್ರೂ ಈಸಿ ಆಗೋಗುತ್ತೆ, ಎಷ್ಟು ಇಂಪಾಸಿಬಲ್ ಕೆಲಸ ಆದ್ರೂ ಪಾಸಿಬಲ್ ಆಗುತ್ತೆ. ತಗೊಳ್ಳಿ. ನೋಟಿನ ಕಟ್ನ ನೋಡಿದ್ಮೇಲೆ ಕೂಡ ನಿಮ್ ಎಥಿಕ್ಸ್ ಅಡ್ಡ ಬರ್ತಿದ್ಯಾ? ಹಾಗೇನಲ್ಲ, ಪ್ರಾಸೆಸ್ ವೆರಿಫಿಕೇಶನ್ ವರ್ಗೂ ಬಂದಿದೆ. ವೆರಿಫಿಕೇಶನ್ ಕೂಡ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದೀನಿ. ಇಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಮೇಡಮ್. ನಾನೊಂದು ಹೇಳ್ತೀನಿ, ಅದನ್ನೇ ಫಾಲೋ ಮಾಡಿ, ಆಗ ಕೆಲಸ ಈಸಿ ಆಗುತ್ತೆ.